ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಕಲ್ಲಂಗಡಿ ಹಣ್ಣು ತಿಂದ್ಮೇಲೆ ಅದರ ಸಿಪ್ಪೆ ಬಿಸಾಡೋದಕ್ಕಿಂತ ಮುಂಚೆ ಒಂದ್ಸಲ ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಅದು ಏನು ಅಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋ ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಎಲ್ಲ ನಾನಿಲ್ಲಿ ಸಂಗ್ರಹಿಸಿಟ್ಟಿದ್ದೀನಿ. ಇದರ ಬಿಳಿ ಬಣ್ಣದ ಭಾಗ ಮಾತ್ರ ಸಾಕು ನಮಗೆ, ಈ ಹಸಿರು ಬಣ್ಣದ್ದು ಬೇಡ ನಮಗೆ. ನೋಡಿ, ಈ ರೀತಿ ಇರುತ್ತೆ ಇದು. ಓಕೆ, ನೋಡಿ ಇಷ್ಟು ತಗೊಂಡಿದ್ದೀನಿ. ಆಮೇಲೆ ನಮಗೆ ಬೇಕಾಗಿರೋದು ಒಂದು ತುರಿಯೋ ಮಣೆ. ನಾವು ಕ್ಯಾರೆಟ್ ಎಲ್ಲ ತುರಿತೀವಲ್ಲ, ಅದೇ ರೀತಿ ತುರಿಯೋದಕ್ಕೋಸ್ಕರ ಈ ರೀತಿ ಬೇಕು. ಮೊದಲು ನಾವೊಂದು ಪೀಸು ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಈ ರೀತಿ ಸ್ವಲ್ಪ ಕ್ರೋಸ್ ಆಗಿರುತ್ತೆ, ಆದ ಕಾರಣ ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನ ನೀಟಾಗಿ ನೋಡಿ ಈ ರೀತಿ ತುರ್ಕೊಳ್ಳಿ. ಈ ಬ್ಲೇಡ್ ಅಲ್ಲಿ ತುರಿಬೇಕು. ನೋಡಿ ಈ ರೀತಿ. ಇದರಲ್ಲಿ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ, ಆದ ಕಾರಣ ನಾವು ತುರಿಯುವಾಗ ಇದರಲ್ಲಿ ನೀರು ಬರುತ್ತೆ ಬೇಕಾದಷ್ಟು. ಅದು ತೊಂದರೆ ಇಲ್ಲ, ನಮಗೆ ಕರೆಕ್ಟ್ ಆಗಿರುವ ಬಿಳಿ ಭಾಗದ್ದು ಕರೆಕ್ಟ್ ನಮಗೆ ತುರಿಯುವಾಗ ಸಿಗುತ್ತೆ. ನೋಡಿ ಈ ರೀತಿ ತುರಿದ್ರೆ ಸಾಕು. ನೋಡಿ ಈ ರೀತಿ, ಅಂದ್ರೆ ಹೊರಗಿನ ಹಸಿರು ಬಣ್ಣ ಬೇಡ. ನೋಡಿ ಕರೆಕ್ಟ್ ಆಗಿ ನಮಗೆ ಕ್ಯಾಬೇಜ್ ಎಲ್ಲ ಕಟ್ ಮಾಡುವಾಗ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಸಿಗುತ್ತೆ, ನಮಗೆ ಉದ್ದಕ್ಕೆ ಸಿಗುತ್ತೆ. ನೋಡಿ ಈ ರೀತಿ ಹೊರಗಿನ ಹಸಿರು ಬಣ್ಣದ್ದು ಮಾತ್ರ ಬೇಡ ನಮಗೆ. ನೋಡಿ ಈ ರೀತಿ ತುರ್ಕೊಂಡ್ರೆ ಆಯ್ತು. ಓಕೆ, ನೋಡಿ ಈ ರೀತಿ ಇರುತ್ತೆ. ನಾವು ನೋಡಿ ತುರ್ದದ್ದು ಈ ರೀತಿ ಇರುತ್ತೆ. ಓಕೆ ಓಕೆ, ಇದೇ ರೀತಿ ಉಳಿದದನ್ನೆಲ್ಲ ತುರ್ದು ನಾನು ತರ್ತೀನಿ. ನೋಡಿ ಎಲ್ಲ ರೆಡಿ ಆಗಿದೆ. ನೋಡಿ ಇದು ಮಾತ್ರ ನಮಗೆ ಬೇಡ. ನೋಡಿ ಇಲ್ಲಿ ಬೇಕಾದಷ್ಟು ಇದರಲ್ಲಿ ನೀರಿನ ಅಂಶ ಇದೆ, ಈ ನೀರು ನಮಗೆ ಬೇಡ. ನೋಡಿ ಈ ರೀತಿ ಇರುತ್ತೆ ನಾವು ತುರ್ದಿಟ್ಕೊಂಡಿರೋದು. ಈ ನೀರು ಮಾತ್ರ ನಮಗೆ ಬೇಡ. ಇದರಲ್ಲಿರುವ ಜಾಸ್ತಿ ಇರುವ ನೀರೆಲ್ಲ ನಾವು ತೆಗಿಬೇಕು. ಒಂದು ಗ್ಲಾಸ್ ಅಲ್ಲಿ ತೆಗಿತಾ ಇದ್ದೀನಿ. ತೆಗಿಬೇಕು ಅಂದ್ರೆ ನಾವು ಹಿಂಡಿ ತೆಗಿಯೋದು ಬೇಡ, ಜಸ್ಟ್ ಅದರಲ್ಲಿ ಪ್ಲೇಟ್ ಅಲ್ಲಿ ತುಂಬಿರುವಂತಹ ನೀರು ತೆಗ್ದ್ಬಿಟ್ರೆ ಸಾಕು, ಅಷ್ಟೇ ಸಾಕು. ನೋಡಿ ಇದು ರೆಡಿ ಆಗಿದೆ. ನೋಡಿ ಇಷ್ಟು ನೀರು ಸಿಕ್ಕಿದೆ, ಇದು ನಮಗೆ ಬೇಡ. ನೆಕ್ಸ್ಟ್ ನಾವೊಂದು ಪ್ಯಾನ್ ಬಿಸಿ ಮಾಡೋಣ. ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ಯಾವುದೇ ಆಗ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆನೂ ಹಾಕೊಳ್ಳಿ. ಆಮೇಲೆ ಉದ್ದಿನ ಬೇಳೆನೂ ಬೇಕು, ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಆಗ್ಲಿ. ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆದ್ರೆ ಸಾಕು. ಆಮೇಲೆ ಇದಕ್ಕೆ ನಾನೊಂದು 5 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ. ಆಮೇಲೆ ಕರಿಬೇವುನು ಹಾಕೊಳ್ಳಿ. ಕರಿಬೇವು ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಅಂದ್ರೆ ನಾನೊಂದು ಅರ್ಧ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇನ್ನು ಇದು ಚೆನ್ನಾಗಿ ಫ್ರೈ ಆಗ್ಬೇಕಂದ್ರೆ ಈರುಳ್ಳಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ಬೇಕು. ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ರೆಡಿ ಆಗಿದೆ. ಇದಕ್ಕೆ ನಾವು ತುರ್ದಿಟ್ಕೊಂಡಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕ್ತಾ ಇದ್ದೀವಿ. ನೋಡಿ ಈ ರೀತಿ. ನೋಡಿ ಇದರಲ್ಲಿ ಬೇಕಾದಷ್ಟು ನೀರಿನ ಅಂಶ ಇದೆ. ನೋಡಿ ಇವಾಗ್ಲೂ ನೀರಿದೆ, ಅದರಲ್ಲಿ ಜಾಸ್ತಿ ಇರುವ ನೀರು ಮಾತ್ರ ನಾನು ತೆಗ್ದಿರೋದು. ಇನ್ನು ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಆಗ್ಬೇಕಂದ್ರೆ ಇದು ಬೇಗ ಬೇಯ್ತದೆ, ಅದ ಕಾರಣ ಫಸ್ಟ್ಗೆ ಫ್ರೈ ಮಾಡಬೇಕು. ನೋಡಿ ಇವಾಗ ಆಗಿದೆ. ಇನ್ನು ಇದಕ್ಕೊಂದು 1/4 ಟೀ ಸ್ಪೂನ್ ನಷ್ಟು ಅರಿಶಿನ ಹುಡಿ ಹಾಕೊಳ್ಳಿ. ಆಮೇಲೆ 1 ಟೀ ಸ್ಪೂನ್ ನಷ್ಟು ಕೊತ್ತಂಬರಿ ಹುಡಿನೂ ಹಾಕೊಳ್ಳಿ. ಆಮೇಲೆ ಮೆಣಸಿನ ಹುಡಿ 1 ಟೀ ಸ್ಪೂನ್. ಇದು ನಿಮಗೆ ಜಾಸ್ತಿ ಮಾಡ್ಬೋದು, ಖಾರ ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕೊಳ್ಳಿ. ನಾನಿವಾಗ 1 ಟೀ ಸ್ಪೂನ್ ನಷ್ಟು ಹಾಕ್ಬಿಟ್ಟು ಇದನ್ನ ಪುನಃ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಈ ರೀತಿ, ಅಂದ್ರೆ ನಮ್ಮ ಮಸಾಲೆ ಎಲ್ಲ ಇದಕ್ಕೆ ಹಿಡಿಬೇಕು. ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪುನು ಇವಾಗಲೇ ಸೇರಿಸ್ಕೊಳ್ಳಿ. ಈ ರೀತಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ. ಆಮೇಲೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ ಒಂದ್ಸಲ. ಇನ್ನು ಇದನ್ನ ಜಾಸ್ತಿ ಮಿಕ್ಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಇದನ್ನ ಬೇಯೋದಿಕ್ಕೆ ಬಿಟ್ರೆ ಸಾಕು. ಬೇಯುವಾಗ ನೀರು ಸೇರಿಸಬೇಡಿ, ಇಷ್ಟೇ ಸಾಕು. ಇದೇ ನೀರಲ್ಲಿ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಓಕೆ, ಇದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತೀನಿ. ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕೊಂಡಿದ್ದೀನಿ. ಇದನ್ನ ಹುಡಿ ಮಾಡಬೇಕು, ನೀರು ಸೇರಿಸಬೇಡಿ, ಜಸ್ಟ್ ಹುಡಿ ಮಾಡ್ಕೊಂಡ್ರೆ ಸಾಕು. ಓಕೆ, ನೋಡಿ ಇವಾಗ ಇದು ಚೆನ್ನಾಗಿ ಬೆಂದು ರೆಡಿ ಆಗಿದೆ. ನಮ್ಮ ಪಲ್ಯ ಇಲ್ಲಿ ರೆಡಿ ಆಗ್ತಾ ಇದೆ. ನೋಡಿ ಈ ರೀತಿ ಇದೆ, ಚೆನ್ನಾಗಿ ಬೆಂದಿದೆ. ನೋಡಿ ನೀರೆಲ್ಲ ಅದ್ರಲ್ಲಿ ಇವಾಗ್ಲೂ ಇದೆ. ನೋಡಿ ಓಕೆ, ಇನ್ನು ಇದಕ್ಕೆ ನಾವು ಆವಾಗ ಹುಡಿ ಮಾಡಿಟ್ಟ ತೆಂಗಿನ ತುರಿ ಮತ್ತು ಜೀರಿಗೆ ಇದನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡಬೇಕು, ಯಾಕಂದ್ರೆ ನಾವು ತೆಂಗಿನ ತುರಿ ಹಸಿ ಹಾಕೊಂಡಿದೀವಿ, ಅದು ಸ್ವಲ್ಪ ಬಿಸಿ ಆಗ್ಬೇಕು. ಅಷ್ಟು ಹೊತ್ತು ವೆಯ್ಟ್ ಮಾಡೋಣ. ನೋಡಿ ನೋಡಿ ಇವಾಗ ಇದು ರೆಡಿ ಆಗಿದೆ. ನೋಡಿ ನಾನು ಇವಾಗ ಫ್ಲೇಮ್ ಆಫ್ ಮಾಡಿದೀನಿ. ನೋಡಿ ಈ ರೀತಿ ಇರುತ್ತೆ ಪಲ್ಯ, ಸೂಪರ್ ಆಗಿರುತ್ತೆ. ಅನ್ನದ ಜೊತೆ ಸೈಡ್ ಡಿಶ್ ಆಗಿ ನಮಗೆ ಇದನ್ನ ತಿನ್ಬೋದು. ಟೇಸ್ಟಿ ಆಗಿರುತ್ತೆ. ಖಂಡಿತ ಇದನ್ನ ಮಿಸ್ ಮಾಡಬೇಡಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.